ನಗರಸಭೆ ಏನು ನಗರ ಪಾಲಿಕೆ ಅಂತ ಮೇಲ್ದರ್ಜೆ ಆಗಿದೆ, ಮಹಾನಗರ ಪಾಲಿಕೆ ಏನು ಮೇಲ್ದರ್ಜೆ ಆಗಿದೆ. ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ಏನು ಪೌರಾಡಳಿತ ಸಚಿವರು ಇರ್ಬೋದು ಮತ್ತು ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳು ಹಿಂದೆ ನಮ್ಮ ಬಡ್ಜೆಟಲ್ಲಿ ಏನು 200 ಕೋಟಿ ಪ್ರತಿಯೊಂದು ಪಾಲಿಕೆಗೆ ಮೇಲ್ದರ್ಜೆ ನಗರ ಪಾಲಿಕೆಗೆ ಮಹಾನಗರ ಪಾಲಿಕೆಗೆ ನಮಗೆ ಹಣವನ್ನು ಕೊಡ್ತೀವಿ ಅಂತ ಏನು ಅವರು ಇದು ಮಾಡಿದ್ರು. ಸಂಪೂರ್ಣ ವಿಫಲರಾಗಿದ್ದಾರೆ. ಈಗಾಗಲೇ ಸರ್ಕಾರದ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಅವರು ಲಿಖಿತವಾಗಿ ಕೊಟ್ಟಿದ್ದಾರೆ. ಇನ್ನು 3 ವರ್ಷ ಇನ್ನು ಮುಂದಿನ 3 ವರ್ಷಕ್ಕೆ ಏನು ನಗರ ಪಾಲಿಕೆಗೆ ಮೇಲ್ದರ್ಜೆ ಏರಿಸಿದ್ದೀವಿ, ಸಂಪೂರ್ಣವಾಗಿ ಯಾವುದೇ ಅನುದಾನ ಮತ್ತು ಹುದ್ದೆಗಳನ್ನು ಕೂಡ ಖಂಡಿತ ಕೊಡ್ಲಿಕ್ಕೆ ಆಗಲ್ಲ ಅಂತ ಏನು ಲಿಖಿತವಾಗಿ ಕೊಟ್ಟಿದ್ದಾರೆ. ಕೆಲವೊಂದು ಕಡೆ ನಮ್ಮ ಹಾಸನ ಜನತೆಗೆ ಈ ಸರ್ಕಾರ ಸಂಪೂರ್ಣವಾಗಿ ಅವರು ನಮಗೆ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ವಿಫಲರಾಗಿದ್ದಾರೆ ಮತ್ತು ನ್ಯಾಯ ಕೊಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣವನ್ನು ಹೆಚ್ಚುವಂಥ ಕೆಲಸ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ನಮ್ಮ ಹಾಸನ ಜಿಲ್ಲೆಗೆ ಅನ್ಯಾಯ ಮಾಡಿದ್ದಾರೆ. ನಾನು ಸರ್ಕಾರಕ್ಕೆ ಆಗ್ರಹನ ಮಾಡ್ತಾ ಇದ್ದೇನೆ. ಎಲ್ಲೋ ಒಂದು ಕಡೆ ನಾವು ಶಾಸಕರಾಗಿ ಮೊದಲನೇ ಬಾರಿ ಶಾಸಕರಾಗಿ ಭಾಳಷ್ಟು ಕೆಲಸ ಕಾರ್ಯಗಳನ್ನ ಮಾಡಬೇಕು ಅನ್ನೋ ಒಂದು ಆಸಕ್ತಿಯಿಂದ ಬಂದಿರ್ತೀವಿ. ಅದರೆಲ್ಲ ಒಂದು ಕಡೆ ಇನ್ನು 3 ವರ್ಷಗಳ ಕಾಲ ನಾವು ಯಾವುದೇ ಹುದ್ದೆಗಳನ್ನ ಕೊಡೋಕ್ಕಾಗಲ್ಲ, ಹೆಚ್ಚುವರಿ ಹುದ್ದೆಗಳನ್ನ ಕೊಡೋಕ್ಕಾಗಲ್ಲ ಮತ್ತು ಅನುದಾನವನ್ನು ಕೊಡೋಕ್ಕಾಗಲ್ಲ ಅಂತ ಎಲ್ಲ ಒಂದು ಕಡೆ ಲಿಖಿತವಾಗಿ ಕೊಟ್ಟಿದ್ದಾರೆ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, 37 ಹಳ್ಳಿ ಹೆಚ್ಚುವರಿಯಾಗಿ ಸೇರ್ಪಡೆ ಆಗಿದೆ ನಗರಸಭೆಗೆ ಅಂತ ಏನು ನಗರ ಪಾಲಿಕೆಗೆ ಇದಾದಾಗ. ಈ 37 ಹಳ್ಳಿಗಳಿಗೆ ಯಾವುದೋ ಅನುದಾನವನ್ನು ನಮ್ಮ ಜಿಲ್ಲಾ ಪಂಚಾಯತಲ್ಲಿ, ತಾಲೂಕು ಪಂಚಾಯತಲ್ಲಿ ಮತ್ತು ಬೇರೆ ನಮ್ಮ ಶಾಸಕರ ನಿಧಿಯ ಅನುದಾನದಲ್ಲೂ ಕೂಡ ಹಾಕ್ಲಿಕ್ಕೆ ಆಗಲ್ಲ. ಎಲ್ಲ ಒಂದು ಕಡೆ 37 ಹಳ್ಳಿಗಳಿಗೆ ನಾವು ಯಾವ ರೀತಿ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಬೇಕು ಅವರಿಗೆ. ಈಗ ನಗರ ಪಾಲಿಕೆಗೆ ನಗರಸಭೆಯಿಂದ ಏನು ಪಾಲಿಕೆಗೆ ಮೇಲ್ದರ್ಜೆ ಆದಮೇಲೆ 25-30 ಕೋಟಿ ಹಣ ನಮಗೆ ಕಂದಾಯವನ್ನು ಸಂಗ್ರಹಣೆ ಆಗುತ್ತೆ. ಅಲ್ಲೂ ಕೂಡ ನಾವು ಎಲ್ಲ ಒಂದು ಕಡೆ ಮೇಂಟೆನೆನ್ಸ್ಗೆ ಮತ್ತು ಸಂಬಳಕ್ಕೆ ಮತ್ತೊಂದು ಇದಕ್ಕೆ ಎಲ್ಲ ಕೂಡ ಅಲ್ಲೂ ಕೂಡ ನಮಗೆ ಹಣವನ್ನು ನಮಗೆ ಒದಗಿಸಿ ಆಗಲ್ಲ. ಕೆಲವೊಂದು ಕಡೆ ನಾವು ನಮ್ಮ ಜನತೆಗೆ ನಾವು ಕೂಡ ಒಬ್ಬ ಶಾಸಕನಾಗಿ ಕೆಲಸ ಮಾಡೋಕ್ಕೆ ಆಗಲ್ವಲ್ಲ ಅಂತ ಒಂದು ಅಸಹಾಯಕತೆ ನಮ್ಮಲ್ಲೂ ಕೂಡ ಇದೆ. ಹಾಗಾಗಿ ನಾನು ಕೂಡ ಎಲ್ಲ ಒಂದು ಕಡೆ ಈ ಹುದ್ದೆಗಳಿಗೆ ಸಂಬಂಧಪಟ್ಟಂಗೆ ಪೌರ ಕಾರ್ಮಿಕರು ಹೆಚ್ಚುವರಿ 580 ಪೌರ ಕಾರ್ಮಿಕರು ಹೆಚ್ಚುವರಿಯಾಗಿ ಬೇಕಾಗಿದೆ. ಈಗಾಗಲೇ ನಮ್ಮ ನಗರ ಪಾಲಿಕೆಗೆ ಇರೋದು ಒಬ್ಬರೇ AWE ಮತ್ತು ಒಬ್ಬರು AE ಇದ್ದಾರೆ. ನಮಗೆ ಇಲ್ಲಿ ಹೆಚ್ಚುವರಿಯಾಗಿ 4 AWE ಪೋಸ್ಟ್ಗಳಿದೆ, AE ಪೋಸ್ಟ್ಗಳು 7 ಇದೆ. ಅದೇ ರೀತಿ JE ಪೋಸ್ಟ್ಗಳು 7ರಿಂದ 10 JE ಪೋಸ್ಟ್ಗಳಿದೆ. ಇಲ್ಲಿ ಸಂಪೂರ್ಣವಾಗಿ ನಾವು ಹುದ್ದೆಗಳನ್ನ ನಾವು ಹೆಚ್ಚುವರಿಯಾಗಿ ತಗೊಳ್ಳಿಲ್ಲ ಅಂದರೆ ನಗರ ಪಾಲಿಕೆನ ನಾವು ಮಾಡಿಸೋಕ್ಕೆ ಆಗಲ್ಲ. ಇಲ್ಲ ಸರ್ಕಾರ ನಗರ ಪಾಲಿಕೆಯನ್ನು ಮುಚ್ಚಿ ನಾವು ನಗರ ಪಾಲಿಕೆಯನ್ನು ಮುಚ್ಚಿದ್ರೆ ಸರಿ ಹೋಗ್ಬಿಡುತ್ತೆ. ಯಾವುದು ಕೂಡ ಅನುದಾನ ಕೊಡೋಕ್ಕಾಗಲ್ಲ, ನಮ್ಮ ಕೈಲಿ ಆಗೋದೇ ಇಲ್ಲ, ಸರ್ಕಾರ ನಡೆಸೋಕ್ಕಾಗಲ್ಲ ಅಂತ ಇಲ್ಲ ಸರ್ಕಾರನವರು ವಜಾ ಮಾಡಿದ್ರೆ ಒಳ್ಳೇದಾಗುತ್ತೆ. ಯಾಕೆಂದರೆ ಅನುದಾನವನ್ನು ಕೊಡೋಕ್ಕಾಗಲ್ಲ, ಹೆಚ್ಚುವರಿ ಹುದ್ದೆನೂ ಕೊಡೋಕ್ಕಾಗಲ್ಲ ಅಂದರೆ ಸರ್ಕಾರ ಏನಕ್ಕಿದೆ, ನಾವು ಏನಕ್ಕೆ ಸರ್ಕಾರ ಅಂತ ಕರಿಬೇಕು ಅಂತ ಕೇಳೋ ಪರಿಸ್ಥಿತಿ ಎಲ್ಲ ನಮ್ಮ ಹಾಸನ ಜನತೆ ಕೇಳೋ ಪರಿಸ್ಥಿತಿ ಬಂದಿದೆ. ನಾನು ಕೂಡ ಸರ್ಕಾರಕ್ಕೆ ಆಗ್ರಹನ ಮಾಡ್ತಾ ಇದ್ದೇನೆ. ಈ ಕೂಡಲೇ 200 ಕೋಟಿನ ಅನುದಾನವನ್ನು ಕೊಟ್ಟು ಏನು ನಮ್ಮ ಈಗಾಗಲೇ ಹೆಚ್ಚುವರಿ ಮಳೆನೂ ಕೂಡ ತಾವು ನೋಡ್ತಾ ಇದ್ರಿ, ಮಳೆ ಹೆಚ್ಚಾಗಿ ನಮ್ಮ ರಸ್ತೆ ಗುಂಡಿಗಳೆಲ್ಲ ರಸ್ತೆನೂ ಕೂಡ ಹಾಳಾಗುವಂಥ ಕೆಲಸ ಆಗಿದೆ. ಸರ್ಕಾರ ಈ ಕೂಡಲೇ ಮುನ್ನೆಚ್ಚರಿಕೆಯನ್ನು ತಗೊಂಡು 200 ಕೋಟಿ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ತಮ್ಮ ಮೂಲಕ ಎಚ್ಚರಿಕೆಯನ್ನು ಮಾಡದೆ ಹೋದರೆ ನಾವು ನಮಗೇನು ಮುಂದಿನ ತಿಂಗಳ ಅಧಿವೇಶನ ಇದೆ, ನಮ್ಮ ನಗರ ಪಾಲಿಕೆ ಎಲ್ಲ ಸದಸ್ಯರು ಮತ್ತು ಉಪಮೇಯರ್ ಎಲ್ಲ ಒಳಗೊಂಡಂತೆ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಖಂಡಿತವಾಗ್ಲೂ ಮಾಡೇ ಮಾಡ್ತಾರೆ. ರಾಯಚೂರಿಗೆ 200 ಕೋಟಿ ಕೊಟ್ಟಿದ್ದಾರೆ. ಅದು ಬಿಟ್ಟು ಇನ್ನು ಧಾರವಾಡ ಇರ್ಬೋದು, ನಮ್ಮದು ಹಾಸನ ಮತ್ತು ಬೀದರ್ ಅದು ಯಾವುದಕ್ಕೂ ಕೊಟ್ಟಿಲ್ಲ ಅಂತ ಕೇಳ್ಪಟ್ಟಿದ್ದೀನಿ. ಅದನ್ನು ಕೂಡ ನನಗೆ ಸಂಪೂರ್ಣ ಮಾಹಿತಿ ಕೊಡಬೇಕು ಅಂತ ಕೇಳಿದ್ದೀನಿ ಕಾರ್ಯದರ್ಶಿಗಳಿಗೆ. ನೋಡೋಣ ಯಾವ ರೀತಿ ನಮಗೆ ಸ್ಪಂದಿಸ್ತಾರೆ ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ನೋಡೋಣ. ಖಂಡಿತ ಈಗ ಇದೊಂದೇ ವಿಚಾರ ಅಲ್ಲವಲ್ಲ, ತಾವು ನೋಡ್ತಾ ಇದ್ದೀರಿ ಸರ್ಕಾರದ ಏನು ಇವರು ನಮ್ಮ ಮುಖ್ಯಮಂತ್ರಿಗಳು ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನವನ್ನು 50 ಕೋಟಿ ಸಂಬಂಧಪಟ್ಟ ಅಧಿಕಾರಿಗಳನ್ನ ಹೋಗಿ ಭೇಟಿ ಮಾಡಿ ಅಂತಲೂ ಕೂಡ ಲಿಖಿತವಾಗಿ ಕೊಟ್ಟರೆ ತಾವು ಕೂಡ ನೋಡಿದ್ರಿ. ಎಲ್ಲ ಒಂದು ಕಡೆ ವಿರೋಧ ಪಕ್ಷದ ಶಾಸಕರಾಗಿ ನಮ್ಮನ್ನೆಲ್ಲ ಒಂಥರ ನ್ಯಾಯ ಕೊಡಿಸೋ ಶಾಸಕರಲ್ಲೇ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ನೋಡಬೇಕು. ಮುಖ್ಯಮಂತ್ರಿಗಳಂದ ತಕ್ಷಣ ಬರೀ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಮುಖ್ಯಮಂತ್ರಿಗಳಲ್ಲ, ಎಲ್ಲರಿಗೂ ಕೂಡ ಮುಖ್ಯಮಂತ್ರಿಗಳಾಗಿರ್ತಾರೆ. ನಾವು ಕೂಡ ಎಲ್ಲ ಒಂದು ಕಡೆ ಭಾಳಷ್ಟು ಆಸಕ್ತಿಯಿಂದ ಕೆಲಸ ಮಾಡಬೇಕು ಅಂತ ಶಾಸಕರಾಗಿ ಆಯ್ಕೆಗೆ ಬಂದಿರ್ತೀವಿ. ಇಲ್ಲ ಒಂದು ಕಡೆ ನಮಗೆ ಅನುದಾನವನ್ನು ನಮಗೆ ಅವರು ಮೋಸ ಮಾಡಿದಾಗ ಎಲ್ಲೊಂದು ಕಡೆ ನಾವು ಯಾಕಪ್ಪ ಶಾಸಕರಾಗಿ ಬಂದಿದ್ದೀವಿ ವಿರೋಧ ಪಕ್ಷದ ಶಾಸಕರಾಗಿ ಅಂತ ಎಲ್ಲೊಂದು ಕಡೆ ನಮಗೂ ಕೂಡ ನೋವಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿಗಳು ಖಂಡಿತವಾಗ್ಲೂ ಈ ರೀತಿ ಮಾಡಬಾರ್ದು, ಎಲ್ಲ ಶಾಸಕರಿಗೂ ನ್ಯಾಯ ಕೊಡುವಂಥ ಕೆಲಸ ಮಾಡಬೇಕು ಅಂತ ತಮ್ಮ ಮನವಿಯನ್ನು ಮಾಡ್ತೀವಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.